ಈಗಿನ ಕಾಲದಲ್ಲಿ ಸಿಂಪಲ್ ಆಗಿ ಒಂದು ಮದುವೆ ಆಗಿ ಲೈಫ್ನಲ್ಲಿ ಆರಾಮಾಗಿ ಸೆಟ್ಲ್ ಆಗೋಣ ಅನ್ನೋದು ಅದೆಷ್ಟೋ ಜನರ ಡ್ರೀಮ್. ಆದರೆ ಇಲ್ಲೊಬ್ಬ ಎರಡೆರಡು ಮದುವೆ ಆಗಿ ಆತನ ಲೈಫ್ಗೆ ಕಂಟಕ ತಂದಿಟ್ಕೊಂಡಿದ್ದಾನೆ. ಯಾಕೆ ಹೀಗಾಯಿತು, ನಡೆದಿದ್ದಾದ್ರೂ ಏನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಡಬಲ್ ಮ್ಯಾರೇಜ್ಗೆ ಆತನ ಲೈಫೇ ಹರೋಹರ. ಪೊಲೀಸ್ ಅಂದ್ರೆ ಓಕೆ, ಹೆಂಡತಿ ಅಂದ್ರೆ ಫುಲ್ ಡರ್. ದಿಲ್ ಕಿ ಧಡ್ಕನ್, ಮೊದಲ ಹೆಂಡತಿಯಿಂದಲೇ ಡೆಡ್ಲಿ ಅಟ್ಯಾಕ್. ಇಲ್ಲೋಡಿ, ಇವನೇ ಸೈಯದ್ ಅಸ್ಗರ್. ತಲೆ ಮತ್ತು ಕೈಯಲ್ಲಿ ಫುಲ್ಲು ಬ್ಯಾಂಡೇಜ್ ಕಟ್ಕೊಂಡಿದ್ದಾನಲ್ಲ. ಯಾಕೆ ಅಂತೀರಾ? ಈತ ಮಾಡಿರೋ ತಪ್ಪಿಗೆ ಮೊದಲ ಹೆಂಡತಿ ಹಿಗ್ಗ ಮುಗ್ಗ ಬಾರಿಸಿದ್ದಾಳೆ. ಸಾಯಿ ನನ್ನ ಮಗನೆ ಅಂತ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾಳೆ. ಇನ್ನು ಈ ಸೈಯದ್ ಅಸ್ಗರ್ ಏನು ಕಮ್ಮಿ ಇಲ್ಲ. ಹಲವು ಸ್ಟೇಷನ್ಗಳಲ್ಲಿ ಈತನ ಮೇಲೆ ರೌಡಿ ಶೀಟರ್ ಇದೆ. ಇಷ್ಟೆಲ್ಲ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇರೋ ಈತನಿಗೆ ಪೊಲೀಸ್ ಆಫೀಸರ್ ಜೊತೆ ಮೀಟಿಂಗ್ ಅಂತಂದ್ರು ಯಾವ ಭಯನೂ ಇಲ್ಲ. ಆದ್ರೆ ಫಸ್ಟ್ ವೈಫ್ ಸೈಯದ್ ರಿಜ್ವಾನಾ ಅಂತಂದ್ರೆ ಬೇಡ ಸ್ವಾಮಿ ಅಂತ ಕಿಲೋಮೀಟರ್ ಗಟ್ಟಲೆ ಓಡಿ ಹೋಗ್ತಾನೆ. ಇನ್ನು ಸೈಯದ್ ಅಸ್ಗರ್ ಸುಮಾರು 3-4 ವರ್ಷದ ಹಿಂದೆ ನಗ್ಮಾ ಎಂಬಾಕೆಯನ್ನ ಎರಡನೇ ಮದುವೆ ಆಗಿದ್ದ. ನನ್ನ ಬಿಟ್ಟು ಬೇರೆ ಮದುವೆ ಆದ್ನಲ್ಲ ಎಂದು ಕೋಪಗೊಂಡಿದ್ದ ಮೊದಲನೇ ಹೆಂಡತಿ ಸೈಯದ್ ರಿಜ್ವಾನ್ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬಾರಪ್ಪ ಅಂತ ಮನೆಗೆ ಕರೆಸ್ಕೊಂಡಿದ್ಲು. ಸಿಕ್ಕಿದ್ದೆ ಚಾನ್ಸು ಅಂತ ಡೆಡ್ಲಿ ಅಟ್ಯಾಕ್ ಮಾಡಿದ್ಲು. ಇದರ ಬಗ್ಗೆ ಎರಡನೇ ಹೆಂಡತಿ ನಗ್ಮಾ ಹೇಳಿದ್ದೀಗೆ. ಅವ್ರ ದೊಡ್ಡ ವೈಫ್ ಅವ್ರ ಮನೆಗೆ ಕರ್ಸ್ಬಿಟ್ಟು ಎಂಟಿಸ್ ನನ್ನ ಮನೇಲಿ ಇದ್ರು. ಅವ್ರ ಮನೆಗೆ ಕರ್ಸ್ಬಿಟ್ಟು ಈ ತರ ಹೊಡೆದ್ಬಿಟ್ಟು ತಿರ್ಗಾ ಫೋನ್ ಮಾಡಿಲ್ಲ. ಫೋನ್ ಮಾಡ್ಬಿಟ್ಟು ಹೆದರಿಕೆ ಆಗ್ತಾವಳು, ಎಲ್ಲಿ ಹೋಯ್ತೀಯಾ ಹೋಗು, ಏನ್ ಮಾಡ್ತೀಯ ಹೋಗು, DCP ಹೋಗ್ತೀಯಾ ACP ಹೋಗ್ತೀಯಾ, ಕಂಪ್ಲೇಂಟ್ ಕೊಡು, ನಮ್ ಭಯ ಇಲ್ಲ, ನನ್ನ ಬಿಡ್ಬೇಕಂತ, ಇಲ್ಲ ಅಂದ್ರೆ ನನ್ ಮರ್ಡರ್ ಮಾಡ್ತೀನಿ, ನಮ್ 4 ಜನರು ಮರ್ಡರ್ ಮಾಡ್ತೀನಿ. ಏನೇ ಅಂದ್ರು ಮೊದಲನೇ ಹೆಂಡತಿ ವಿಡಿಯೋದಲ್ಲಿ ಅಬ್ಬರಿಸ್ತಿರೋ ಸ್ಪೀಡ್ ನೋಡಿದ್ರೆ ನಿಜವಾಗ್ಲೂ ಇವನ ಗಂಡಂಗೆ ಒಂದು ಗತಿ ಕಾಣಿಸೋ ತರ ಕಾಣ್ತಾ ಇದ್ದಾಳೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈತ ಬದುಕಿ ಉಳಿದಿರೋದೇ ಹೆಚ್ಚು. ಇವಳು ಹೊಡೆದಿರೋ ಹೇಟಿಗೆ ಕಣ್ಣಿಗೆ ಆಪರೇಷನ್ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಲಗೈಗೆ ಏಟು ಬಿದ್ದು ಮೂಳೆ ಮುರಿದಿದೆ. ಇಷ್ಟಾದ್ರೂ ಇನ್ನು ಮೊದಲನ ಹೆಂಡತಿ ರಿಜ್ವಾನಾಗೆ ಸಿಟ್ಟು ಕಮ್ಮಿ ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಎರಡನೇ ಹೆಂಡತಿ ಹಾಗೂ ನಿನ್ನ ಮುಗಿಸ್ತೀನಿ, ನಿನ್ನ ತಲೆ ಕಡಿತೀನಿ ಅಂತ ವಿಡಿಯೋ ಮೂಲಕ ಬೆದರಿಕೆ ಹಾಕಿದ್ದಾಳೆ. ಇದಕ್ಕೆ ಅವಳ ಕುಟುಂಬಸ್ಥರು ಸಾಥ್ ನೀಡಿದ್ದಾರೆ ಎಂಬ ಆರೋಪ ಇದೆ. ಸದ್ಯ ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲನೇ ಹೆಂಡತಿ ಸೇರಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸೋ ಭರವಸೆ ನೀಡಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.